ಮೊದಲೆಲ್ಲ ಹೇಳಿದ್ನಲ್ಲ, ನೀವೆಲ್ಲ ನವಂಬರ್ ಕ್ರಾಂತಿ ಅಂತ ಹೇಳಿದ್ರಿ, ಡಿಸೆಂಬರ್ ಕ್ರಾಂತಿ ಅಂತ ಹೇಳಿದ್ರಿ, ಜೊತೆಗೆ ಫೆಬ್ರವರಿ ಕ್ರಾಂತಿ ಅಂದ್ರಿ, ಜೊತೆಗೆ ಯುಗಾದಿ ಹಬ್ಬ ಕೂಡ ಬಂದ್ಬಿಡ್ತು ಹೊಸ ವರ್ಷದ್ದು ಇದ್ರದ್ದೆಲ್ಲ. ಎಲ್ಲದು ಕಾಂಗ್ರೆಸ್ ಪಕ್ಷ ಬುನಾದಿ ಗಟ್ಟಿ ಇದೆ. ಎಲ್ಲ ನಾವು ಅದನ್ನು ಕುಂತ್ಕೊಂಡು ಬಗೆಹರಿಸ್ಕೊಂಡು ನಾವೆಲ್ಲ ಹೋಗ್ತೀವಿ. ಅಲ್ಲೇನಿಲ್ಲ, ಅವ್ರ ಫ್ಯಾಮಿಲಿಯರ್ ಇದ್ದಾರೆ, ಸಾಹೇಬ್ರು ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಜೊತೆಗೆ ಉಪಮುಖ್ಯಮಂತ್ರಿಗಳಿದ್ದಾರೆ, ACC ಅದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ. ಕುಂತ್ಕೊಂಡು ಅದೆಲ್ಲ ಬಗೆಹರಿಸಿರ್ತವೆ. ಈಗ ನಮ್ಮ ಎಲೆಕ್ಷನಾಗ ಇರಲಿಲ್ಲ ಗೊಂದಲಗಳು, ಆಮೇಲೆ ಎಲ್ಲ ಸಲೀಸಾಯ್ತಲ್ಲ ಎಲ್ಲದು ಕೂಡ. ಬಾ ಗದೆಪ್ಪಣ ಹಂಗೆ ಎಲ್ಲ ಬಗೆಹರಿಸ್ಕೊಂಡು 3 ನಾವು ಶಿಗ್ಗಾಂವ್ ವಿನ್ ಆದ್ವಿ, ರಾಮನಗರ ವಿನ್ ಆದ್ವಿ, ಜೊತೆಗೆ ಸೊಂಡೂರು ಕೂಡ ವಿನ್ ಆದ್ವಿ. ಹಂಗೆ ಇವೆರಡು ಕ್ಷೇತ್ರ ಕೂಡ ನೆಕ್ಸ್ಟ್ ಕಾಂಗ್ರೆಸ್ಸಿನ ಭದ್ರಕೋಟೆ ಮತ್ತೆ ಉಳಿತತ್ತದು. ಇವರು ನೋಡ್ಕೊಂತಿರ್ಬೇಕು ಅಷ್ಟೇ, BJP ಎಲ್ಲದನ್ನು ಕೂಡ. ಥ್ಯಾಂಕ್ ಯು, ನಿಮಗೆ ಕೂಡ ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಮುಸ್ಲಿಂ ಬಾಂಧವರು ಇಡೀ ಪ್ರಪಂಚದಾದ್ಯಂತ ಇವತ್ತು ಸುಮಾರು ತಿಂಗಳ ಕಾಲ ಇವತ್ತು ಉಪವಾಸವನ್ನು ಮಾಡಿ ಇವತ್ತು ಈದ್ಗಾದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ, ನಾಡಿಗೆ ಶಾಂತಿ, ಸಮೃದ್ಧಿ, ಎಲ್ಲರೂ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಸೇರಿ ಒಂದಾಗಿ ಬಾಳಬೇಕು ಅಂತ, ಮಾನವ ಧರ್ಮನ ಎತ್ತಿಡಬೇಕು ಅಂತೇಳಿ ಇವತ್ತು ಪ್ರೇಯರ್ ಮಾಡಿದ್ದಾರೆ. ಇವತ್ತು ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಜೊತೆಗೆ ನಾಡು ಮತ್ತು ಜಗತ್ತು ಎಲ್ಲ ಶಾಂತಿಯಿಂದ ಇರಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮೊನ್ನೆ ಕೂಡ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಇವ್ರಿಗೂ ಹೊಸ ವರ್ಷ, ಜೊತೆಗೆ ಯುಗಾದಿ ಹಬ್ಬದು ಇದು ಕೂಡ ಎಲ್ಲರಿಗೂ ಹೊಸ ವರ್ಷ ಎಲ್ಲರಿಗೂ. ಇವತ್ತೇನು ನಾರ್ತ್ ಈಸ್ಟ್ ದೇಶಗಳಲ್ಲಿ ಇವತ್ತೇನು ಅರಾಜಕತೆ ಉಂಟಾಗಿದೆ, ಅದು ಶಾಂತಿಯಾಗಿ ಇವತ್ತು ಸಮೃದ್ಧಿಯಾಗಿ ಎಲ್ಲದೂ ಕೂಡ ಅಂತ್ಯ ಕಂಡು, ಅಂದರೆ ಅದು ಕೊನೆಗಂಡು ಎಲ್ಲರೂ ಕೂಡ ಮತ್ತೆ ಜಗತ್ತು ಶಾಂತಿ ಆಗಲಿ ಅಂತ ಕೂಡ ನಾನು ಈ ದಿನ ಇವತ್ತು ರಂಜಾನ್ ಹಬ್ಬ, ಯುಗಾದಿ ಹಬ್ಬದ ದಿನ, ಹೊಸ ವರ್ಷದಲ್ಲಿ ಯಾವುದೇ ಅಂಥದ್ದು ಆಗದಂಗೆ ಭಗವಂತ ಮಾಡಲಿ ಅಂಥೇಳಿ ನಾವು ಕೇಳ್ಕೊಂತೀವಿ. ನೋಡ್ತಿದ್ದೀವಿ ಇವತ್ತು ನೋಡಿರಿ, ಎಲ್ಲ ಎಲೆ ಉದುರಿ ನಾವೆಲ್ಲ 31 ಡಿಸೆಂಬರ್ ಮಾಡ್ತೀವಿ. ಅದಲ್ಲ, ಅದು ವೈಜ್ಞಾನಿಕವಾಗಿ 31 ಡಿಸೆಂಬರ್ ಹೊಸ ವರ್ಷ ಅಲ್ಲ, ನಿಜವಾದ ಹೊಸ ವರ್ಷ ಇದು. ಭಗವಂತ ಪ್ರಕೃತಿನೇ ನಮಗೆ ನೋಡಿ, ಮುಸ್ಲಿಂ ಬಾಂಧವರು ಕೂಡ ರಂಜಾನ್ ಕೊಟ್ಟಿದ್ದಾನೆ, ಜೊತೆಗೆ ನಮ್ಮ ಯುಗಾದಿ ಕೂಡ ಹೊಸ ವರ್ಷ. ಇದು ಎಳೆ ಚಿಗುರು ನೋಡಿ, ಬೇವು ಬೆಲ್ಲದ ಜೊತೆ ಚಿಗುರಿ ಬಂದಿದೆಯಲ್ಲ, ಹಂಗೆ ಇವತ್ತು ನಾವೆಲ್ಲರೂ ಕೂಡ ಮಾನವ ಧರ್ಮನ ಎತ್ತಿ ಹಿಡಿದು ಪ್ರೀತಿ ಅಭಿಮಾನದಿಂದ ಇವತ್ತು ಬಾಳಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ.